ಹಲ್ಲೆಲೂಯ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯ ರೋಮಾಪುರದವರಿಗೆ ಬರೆದಂತ ಪತ್ರಿಕೆ 6ನೇ ಅಧ್ಯಾಯದ 23ನೇ ವಾಕ್ಯ. ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವ ನಿತ್ಯ ಜೀವ. ನಮ್ಮ ಜೀವಿತದಲ್ಲಿ ಪಾಪವು ಕೊಡುವಂತಹ ಸಂಬಳವೇನೆಂದರೆ ಮರಣವಾಗಿದೆ ಪ್ರಿಯರೇ. ಯಾವಾಗ ನಾವು ಪಾಪ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ತೇವೋ ಆಗ ನಮ್ಮ ಜೀವಿತದಲ್ಲಿ ಇರಬೇಕಾಗಿರುವಂತಹ ಸಮಾಧಾನ, ಶಾಂತಿಯಾಗಿರಬಹುದು, ನೆಮ್ಮದಿಯಾಗಿರಬಹುದು, ಎಲ್ಲವನ್ನ ನಾವು ಕಳೆದುಕೊಂಡವರಾಗಿರ್ತೇವೆ. ಆದರೆ ನಾವು ಹೊಂದಿಕೊಳ್ಳಬೇಕಾಗಿರುವಂತಹ ಕ್ರಿಸ್ತನಲ್ಲಿ ನಮಗೆ ಇರುವಂತಹ ಒಂದು ಜೀವಿತವೆಂದರೆ ಅದು ನಿತ್ಯ ಜೀವವಾಗಿದೆ. ಅದು ನಮಗೆ ದೇವರು ಉಚಿತವಾಗಿ ಕೊಡುವಂತವರಾಗಿದ್ದಾರೆ. ಆ ಉಚಿತವಾದಂತಹ ನಿತ್ಯ ಜೀವವನ್ನ ಹೊಂದಿಕೊಳ್ಳಲಿಕ್ಕಾಗಿ ನಾನು ಮತ್ತು ನೀವು ಯಾವುದೇ ಕಾರ್ಯಗಳನ್ನು ಮಾಡಬೇಕಾಗಿರುವಂತ ಅವಶ್ಯಕತೆ ಇಲ್ಲ. ಯಾಕಂದರೆ ಯೇಸು ಕ್ರಿಸ್ತನು ಈಗಾಗಲೇ ನಮ್ಮೆಲ್ಲರಿಗಾಗಿ, ನಮ್ಮ ಪಾಪಗಳಿಗಾಗಿ ಆತನು ಶಿಕ್ಷೆಯನ್ನ ಅನುಭವಿಸಿದ್ದಾನೆ. ಆದುದರಿಂದ ಆತನ ಮೂಲಕವಾಗಿ ನಮಗೆ ಉಚಿತ ವರವಾಗಿ ನಿತ್ಯ ಜೀವವನ್ನ ಕೊಟ್ಟಿರುವಾಗ ಆ ಉಚಿತವಾದಂತಹ ದೇವರ ನಿತ್ಯ ಜೀವವನ್ನ ನಮ್ಮ ಜೀವಿತದಲ್ಲಿ ನಾವು ಕಾಪಾಡಿಕೊಳ್ಳೋಣ. ಪಾಪದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳದ ಹಾಗೆ ದೇವರ ಕಾರ್ಯಗಳಲ್ಲಿ ದೇವರನ್ನ ಮೆಚ್ಚಿಸುವ ಹಾಗೆ ನಮ್ಮ ಜೀವಿತವನ್ನ ನಡೆಸೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಸ್ವಾಮಿ. ಅಪ್ಪ, ಈ ದಿನದಲ್ಲಿಯೂ ಕೂಡ ಕರ್ತನೆ, ಯಾವುದೇ ಪಾಪ ಕಾರ್ಯಗಳಿಗೆ ಸ್ವಾಮಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳದ ಹಾಗೆ ನಿನಗೆ ಮೆಚ್ಚುಗೆಯಾಗಿರುವಂತಹ, ನೀವು ಇಷ್ಟಪಡುವಂತಹ ಕಾರ್ಯಗಳನ್ನ ಈ ದಿನದಲ್ಲಿ ನಮ್ಮ ಮೂಲಕವಾಗಿ ಮಾಡಬೇಕಾಗಿ ನಮ್ಮೆಲ್ಲರನ್ನ ಒಪ್ಪಿಸಿಕೊಡ್ತಿದ್ದೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ, ಆಮೇನ್.